ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಗಿದ ನಂತರ ಈಗ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಇಷ್ಟು ದಿನ. ಸೊ ಹಂಗಾಗಿ ಇವತ್ತು 3 ಮಂತ್ ಫೋಟೋಶೂಟ್ ಇತ್ತು ನಮ್ಮದು. ಮತ್ತು 2 ಮಂತ್ ಸಹ ಮಾಡಿರಲಿಲ್ಲ. ಅದು 2 ಮಂತಲ್ಲಿ ನಾನು ಮುದ್ದೆಗೆ ಹುಷಾರಿರಲಿಲ್ಲ, ಹಂಗಾಗಿ ಮಾಡೋದಕ್ಕಾಗಿಲ್ಲ. ಸೊ ಇವತ್ತು 2 ಮಂತು 3 ಮಂತು ಎರಡೂ ಇವತ್ತೇ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ರಂಗೋಲಿಗೆ ಹಾಕ್ತೀವಲ್ವ ಬಣ್ಣ, ಅದನ್ನು ಅಕ್ಕಿಗೆ ಹಾಕ್ಬಿಟ್ಟು ನೀರು ಚಿಮುಕಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಟ್ಟಿದ್ವಿ. ಅದು ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕಲ್ವ, ಹಂಗಾಗಿ. ಸೊ ಒಳಗಡೆ ನನ್ನ ತಮ್ಮ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿದ್ದ ಅಕ್ಕಿಗೆಲ್ಲನ ಯಾವ ಕಲರ್ ಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ಹೊರಗಡೆ ತಗೊಂಡೋಗಿ ಇಟ್ಟು ಬಂದೆ. ಮತ್ತು ಅದಾದಮೇಲೆ ನಮ್ಮ ಮುದ್ದು ಎದ್ದ. ಸೊ ಹಂಗಾಗಿ ನನ್ನ ತಮ್ಮನೇ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ದಾನೆ. ಸೊ ಈಗ ಫಸ್ಟ್ಗೆ ಮಾಡ್ತಾ ಇರೋದು 2 ಮಂತದ್ದು ಮಾಡ್ತಾಯಿದ್ವಿ. ಸೊ ಈ ಥರ ಛತ್ರಿದು ಎಲ್ಲ ಬಿಡಿಸ್ಬಿಟ್ಟು ಮಾಡ್ತಾಯಿದ್ವಿ. 2 ಮಾಡ್ತಾಯಿದ್ವಲ್ಲ, ಹಂಗಾಗಿ ಇದಾದಮೇಲೆ ನೆಕ್ಸ್ಟ್ 3 ಮಂತದ್ದು ಮಾಡ್ತೀವಿ. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂದಿದ್ವು. ಫೋಟೋಸು ಹಾಗೆ ವೀಡಿಯೋಸು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದ್ವು. ಹಾಗೆ ನಮ್ಮ ಮುದ್ದಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಆಲ್ರೆಡಿ ನಾವೆಲ್ಲ ರೆಡಿ ಮಾಡೋ ಅಷ್ಟರೊಳಗಡೆ ಎದ್ದು ಒಬ್ಬನೇ ಆಟ ಆಡ್ತಾ ಇದ್ದಾನೆ ನೋಡಿ. ಅವನು ಹೊಟ್ಟೆ ತುಂಬಿದರೆ ಸಾಕು, ಹಂಗೆ ಆರಾಮಾಗಿ ಆಟ ಆಡ್ತಾ ಇರ್ತಾನೆ. ಏನು ಖ್ಯಾತಿ ಆ ಥರ ಏನೂ ಮಾಡೋದಿಲ್ಲ ನೋಡಿ. ಈ ಥರ ರೆಡಿಯಾಗಿದೆ ಫೈನಲಿ. ಇದು 2 ಮಂತದ್ದು ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ. 2 ಮಂತ್ ಫೋಟೋಶೂಟ್ ರೆಡಿ ಆಯಿತು. ಯೂಟ್ಯೂಬ್ ಫೋಟೋಶೂಟ್ ಮಾಡೋಕ್ಕೆ ಮಾಡ್ಕೊಂಡೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಚೆನ್ನಾಗಿದೆ. ರುದ್ರಾಕ್ಷಿ ಅಂತ ಹೇಳ್ತೀವಲ್ಲ, ಅದರಲ್ಲಿ 2 ಮಂತ್ ಚೆನ್ನಾಗಿದೆ. ಇದು ನಕ್ಷತ್ರ ಎರಡು ಹಿಂಗೆ ಇನ್ನೊಂದೆರಡು ಹೇಳ್ತೀವಲ್ಲ, ಅವನ್ನ ಇಟ್ಟಿದ್ವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ಫೈನಲಿ ಎಲ್ಲ ಕೂಡ ರೆಡಿಯಾಗಿದೆ. ನಮ್ಮ ಮುದ್ದನ್ನ ಮಲಗಿಸಿ ಫೋಟೋ ತೆಗಿಬೇಕು ಅಷ್ಟೇ. ಸೊ ನಮ್ಮ ಮುದ್ದು ಅವ್ರ ತಾತ ಸಹ ಬಂದಿದ್ದರು ನೋಡೋದಕ್ಕೆ, ಫೋನ್ ಮಾಡಿದರು. ಸೊ ಈ ಥರ ಮಾಡ್ತಾಯಿದ್ವಿ ಅಂತ ಅಂದಾಗ ನಾನು ನೋಡ್ತೀನಿ ಹೆಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವರು ಬಂದು ನೋಡ್ತಾಯಿದ್ದಾರೆ. ಜನ ಮರಿಯ ನೀನು ಈಗ ಯಾಕೆ ಅಕ್ಕಿ ಎಲ್ಲ ಇದನ್ನ ಮಾಡಿಯ ಕೈ ತಗ್ಲಿಸಿ ಗಂಡ ನೋಡ ಮಾಮನ್ ನೋಡ ಮಾಮನ್ ಅಜ್ಜಿ ಕಡೆ ನೋಡ್ತಾನೆ. ಅಗಳ ಐತೆ ಏನ ಅಪ್ಪ ನೀನ್ ಹೆಂಗಂದ್ರೆ ಹಂಗಿದ್ ಮಾಡ್ಬಿಡ್ತೀನಿ. ಗುಂಡು ಬಾಬಾ ನಿನ್ನ ಕಾಲು ಡಂಗಿ ಕಣ್ಣನೆ ಕಾಲು ಗುಂಡು ಇದಕ್ಕೆ ಒಂದು ಹಂಗೆ ವಿಡಿಯೋ ಮಾಡಕ್ಕೆ ಹಿಂಗೆ ಹಿಂಗೊಂದ್ಸಲ ಆಗ್ತೀಯ. ಅಲ್ಲಿ ಸ್ವಲ್ಪ ರೆಡಿ ಮಾಡಿ ಆ ಕಡೆ ಓದ್ತದೆ ಅಲ್ಲ, ಅದು ನಕ್ಷತ್ರನೇ ಓದ್ತು. ಹೋಗಲ್ ಬಿಡಿ ಅನ್ನಲ್ಲ. ಸಾಕ್ಸನ್ ಕಿತ್ತಾಕ್ದ ವಿಡಿಯೋ ಮಾಡ್ಬೇಕು ಈಗ. ದಾಟ್ ಮಿಕ್ಸ್ ಮಾಡಿ ಇನ್ಸ್ಟಾಗ್ರಾಮ್ ಮಾಡ್ತೀವಿ. ರೌಂಡ್ಗೆ ತೆಗೆದು ಆಮೇಲೆ
ನನಗೆ ಫೋಟೋ ಹೊಡಿರಪ್ಪ ಇದು ಬಂದ Straight. ಇಲ್ಲಿಗೆ ಬಾ. ಹಿಂದಕ್ಕೆ ಹೋಗಮ್ಮ ಸ್ವಲ್ಪ. ಬಗ್ ನೋಡು ಬಿಡು ಹೋದ್ರು ಹೋಗಿ. ಹೊಡೆದ 2 ಮಂತು ಹಾಗೆ 3 ಮಂತ್ರದ್ದು ಈ ಫೋಟೋ ತುಂಬ ಚೆನ್ನಾಗಿ ಬಂದಿದ್ದು ಫೋಟೋಸ್ ಹಾಗೆ ವೀಡಿಯೋಸು. ಸೊ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಎಲ್ಲ ತೆಗಿತಾ ಇದ್ದೀವಿ. ಅದಾದಮೇಲೆ ಸಾಯಂಕಾಲ ಇದು ತುಪ್ಪನ ಕಾಯಿಸ್ತಾ ಇದ್ದೀವಿ. ಬೆಣ್ಣೆ ಇತ್ತು ಮನೆಯಲ್ಲಿ ಜಾಸ್ತಿ, ಹಂಗಾಗಿ ಇವಾಗ ಸಾಯಂಕಾಲ ಕಾಯಿಸ್ತಾ ಇದ್ದೀವಿ. ಬೆಣ್ಣೆ ಒಳಗಡೆ ಬೆಳ್ಳುಳ್ಳಿ, ಏಲಕ್ಕಿ, ಸ್ವಲ್ಪ ಉಪ್ಪು ಹಾಗೆ ಒಂದು ಎಲೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ನೋಡಿ ಈ ಥರ ಸ್ವಲ್ಪ ಹೊತ್ತು ಚೆನ್ನಾಗಿ ಮಳ್ಳುತ್ತೆ. ಮಳ್ದಾದ್ಮೇಲೆ ಅದು ಹಂಗೆ ಕಮ್ಮಿ ಆಗುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಬೇಕು. ಅದು ಎಲೆ ಹಾಕಿರ್ತೀವಲ್ಲ, ಎಲೆ ಚೆನ್ನಾಗಿ ಒಂಥರ ಗರಿ ಗರಿ ಆಗೋ ಥರ ಚೆನ್ನಾಗಿ ಕುದಿಸಿದ್ರೆ ಅಷ್ಟರೊಳಗಡೆ ಅದು ಸಹ ತುಪ್ಪ ಆಗಿರುತ್ತೆ. ಮತ್ತು ಸ್ವಲ್ಪ ಅರಿಶಿನ ಸಹ ಹಾಕಿದ್ದೀವಿ. ನೋಡಿ ಈ ಥರ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ಹಾಗೆ ನಮ್ಮ ಮುದ್ದು ಸಹ ಇದ್ದಿದ್ದ ಅವ್ನು ಎತ್ಕೊಂಡಂಗೆ ಒಂದು ಕ್ಲಿಪ್ಪಿಂಗ್ ಸಹ ತೊಗೊಂಡಿದ್ದೀನಿ. ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಆಗಿತ್ತು. ಚೆನ್ನಾಗಿ ತಣ್ಣಗೆ ಆರಿದ ಮೇಲೆ ಒಂದು ಡಬ್ಬಿಯಲ್ಲಿ ಹಾಕ್ಬಿಟ್ಟು ಸೋಸಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕ್ತಾಯಿದ್ವಿ. ಇಷ್ಟು ತುಪ್ಪ ಸಿಕ್ಕಿದೆ ನಮಗೆ. ಇದು ತುಪ್ಪದ ಒಳಗಡೆ, ಇದು ಬೆಣ್ಣೆ ಒಳಗಡೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಾಕ್ಬಿಟ್ಟು ಕಾಯಿಸ್ತಾರೆ. ಸೊ ನಮ್ಮ ಮನೆಯಲ್ಲೇ ನಾವು ಈ ಥರ ಕಾಯಿಸ್ತೀವಿ. ಸೊ ಈ ವ್ಲಾಗು ಇಷ್ಟ ಆಗಿತ್ತು. ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.